ಬಳಿಕ ಪಂದ್ಯ ಆರಂಭದ ಆರಂಭದಲ್ಲಿ ಇದರಲ್ಲಿ ಥಾಣೆ ಪ್ರಕರಣ ಆರಂಭ ಇದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದವರು ಉತ್ತರ ತಂಡಗಳ ಅತ್ಯುತ್ತಮ ಪಂದ್ಯ ಕುಂದಾಪುರ ಕಬಡ್ಡಿ ವರ್ಗದ ಮೊದಲ ಪಂದ್ಯ ನಡೀತಾ ಇದೆ. ತಂತ್ರವನ್ನು ತರುವಂತಹ ಪ್ರಯತ್ನದಲ್ಲಿ ಜನಕ್ಕೆ ನೀಡಲಾಗ್ತಾರೆ. ಯಾವುದೇ ಕಬಡ್ಡಿದ ಆಟದಲ್ಲಿ ಕರ್ನಾಟಕಕ್ಕೆ ಸತತವಾದಂಥ ದಾಳಿಗಳಿಗೆ ಮುಂದಾಗ್ತಾ ಇರೋದು ಪ್ರಸಾದ್. ತುಂಬಾ ಅತ್ಯುತ್ತಮ ದಾಳಿಗಳ ಮೂಲಕ ತಂಡಕ್ಕೆ ಆಶ್ರಯವಾಗ್ತಾರೆ. ಸಮಯವನ್ನು ಅಭಿವೃದ್ಧಿ ಮಾಡೋದೊಂದಿಗೆ ಮತ್ತೆ ತಂಡಕ್ಕೆ ವಾಪಸ್ ಹೋಗ್ತಾರೆ. ನಾಡು ಇಲ್ಲವೇ ನಡಿ, ಅಂಕ ಪಡೆ ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ. ಅಂಕವನ್ನ ಪಡಿತಾರ. ರೈಟ್ ಇಸ್ ಔಟ್, ಇಟ್ಸ್ ಅ ಪಾಯಿಂಟ್ ಟು ಠಾಣೆ. ಸತತವಾದ ದಾಳಿಗಳಿಗೆ ಮುಂದಾಗ್ತಾ ಇರೋದು ಪ್ರಸಾದ್ ಆಚಾರ್ಯ. ಈಗಾಗಲೇ ಠಾಣೆ ತಂಡ 2 ಅಂಕದ ಮುನ್ನಡೆಯೊಂದಿಗೆ ಮುನ್ನಡೆಯುತ್ತಾ ಇದೆ. ವೇದಿಕೆಯಲ್ಲಿ ಆಚರಣೆ ಮಾಡಿರುವ ಶ್ರೀ ಸದಾಶಿವ ಭೀಮಪ್ಪ ಮಾಯವರು ಸಹಿತ ಸದಾಶಿವ ಮಂಟ್ರಿಯವರು ಶೈಲೇಂದ್ರ ಮೋದೀಶ್ ಅವರನ್ನು ಗೌರವಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ದಾಳಿಯ ಬಳಿಕ ಜಮಖಂಡಿ ತಂಡದ ಮತ್ತೊಂದು ಹೊಸ ದಾಳಿಗಳ ಬಳಿಕ ಆಗ್ತಾ ಇದೆ. ಇದರೊಂದಿಗೆ ಜಮಖಂಡಿ ತಂಡ ಕೂಡ ತಮ್ಮ ಅಂಕದ ಖಾತೆಯನ್ನು ಆರಂಭಿಸಿದ್ದಾರೆ. ವೇದಿಕೆಯ ಬಲಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದ ಠಾಣೆ ತಂಡ ಇದೆ. ವೇದಿಕೆಯ ಎಡಭಾಗದಲ್ಲಿ ಸಮೀಪದ ಜಮಖಂಡಿ. ಎರಡು ತಂಡಗಳು ಕೂಡ ಅತ್ಯುತ್ತಮ ಆಗ್ತಾ ಇದ್ದಾರೆ. ಇವತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಬಂದಿದ್ದು ಪ್ರಸಾದ್. 5-1 ಪಂದ್ಯ 4 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಠಾಣೆ. ಅಂಕವನ್ನು ಪಡೆಯಲು ಅತ್ಯುನ್ನತ ಪ್ರಯತ್ನಗಳು ಕೂಡ ಎಂಟಿರೈನೊಂದಿಗೆ ಬೆಳೆತಾ ಇದ್ದಾರೆ. ಪಂದ್ಯದಲ್ಲಿ ಏಕಾಂಗಿಯಾಗಿ ತಮ್ಮ ಹೋರಾಟವನ್ನ ಮುನ್ನಡೆಸ್ತಾ ಇದ್ದಾರೆ ಪ್ರಸಾದ್. ಈ ಬಾರಿ ಕೂಡ ಅಂಕ ಸಿಗ್ತಾ ಇದೆ ಪ್ರಸಾದ್ ಅವರಿಗೆ. 6-1 ಪಂದ್ಯ 5 ಅಂಕದ ಅಂತರವನ್ನ ಉಳಿಸಿಕೊಂಡಿದೆ ಠಾಣೆ. ಪ್ರಯತ್ನ ಅತ್ಯುತ್ತಮ ಡ್ಯಾಶ್ ಆಗ್ತದೆ. ರೈಟ್ ಇಸ್ ಇನ್ ರೀಚಿಂಗ್ ಫ್ರಮ್ ಔಟ್ಸೈಡ್. All out 1+2. 10-1 ಅಂಕವನ್ನ ಮುನ್ನಡೆಯಾಗಿ ಪಡೆದುಕೊಂಡಿದೆ ಠಾಣೆ. ಕಂದಾಕನ್ನ ಮಾಡುವಂತ ಪ್ರಯತ್ನ ಜಮಖಂಡಿ ತಂಡದಲ್ಲಿ. ಫಸ್ಟ್ ಟೈಮ್ ನೋಡಿ ಜಮಖಂಡಿ. ಹೆಂಗ್ರಿ ಅಲ್ಲಿ ಬರ್ದಾಡಿ ಮೋಟಿ ಕುಡಿಸೋರಿ ಅವ್ರು ಟ್ಯಾಕ್ಟರ್ ಜೈನ್ ಕೊಡ್ಕೊಳ್ಳೋದು ತೆಗೆದಿದ್ದವ್ರೆ. ನಾಳೆ ಹತ್ತರಲ್ಲ ಇಲ್ಲಿ ಕಬಡ್ಡಿ ಚಾಲದವ್ರು ಊರಾಗ ಅವ್ರಿ ಅದೇ ಟೀಮ್ಗಳು ಬಂದವ್ರಿ. 50,000 ರೂಪಾಯಿ ಬಹುಮಾನ. ಬಳಿಕೆ ಆಗ್ತಾ ಇದೆ. ಮತ್ತೊಬ್ಬ ಬಲಿಷ್ಠ ದಾಳಿಗಾರ ಠಾಣೆ ತಂಡದ ಪರವಾಗಿ ಮುಂಬೈದವ್ರು ಬಂದವ್ರಿ. ತಮ್ಮ ಸಮಯವನ್ನು ವ್ಯರ್ಥ ಮಾಡುವಂತಿದೆ. ಅವ್ರಿ ಈಗ ಇನ್ನ ಬಿಲ್ ಅದು ಬಂದಿಲ್ಲತ್ರಿ. ಇನ್ನೊಂದು 4 ಸೋಲೆ ನಾಕ್ತಾರ್ರಿ. ಇದೀಗ ತಾನೇ ಮೈದಾನ ಪೂಜೆಯನ್ನು ಮಾಡ್ತಕ್ಕಂಥ
ನಮ್ಮೂರಿನ ಹಿರಿಯರಾದ ಕಲ್ಲಪ್ಪ ಯಲ್ಲಪ್ಪ ಕಡಪಟ್ಟಿ ಇದು ಮಾಡ್ತಾರೆ ಇವರು ಕೂಡ ಈ ನಮ್ಮ ಕಬಡ್ಡಿಯ ಹೌದೌದು ನಾಳೆ ಒಂದು ಪಂದ್ಯಾವಳಿಗೆ 11,000 ರೂಪಾಯಿ ನಿಧಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಶ್ರೀ ಮಲ್ಲಿಕಾರ್ಜುನ ಸಂಘ ವತಿಯಿಂದ ಹಾಗೂ ನಮ್ಮ ಕುಂಬಾರ ಗ್ರಾಮಸ್ಥರ ಪರವಾಗಿ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತಂಡದಲ್ಲಿ ವಾಪಸನ್ನು ಮಾಡುವಂತ ಪ್ರಯತ್ನ ನಡೀತಾ ಇದೆ ಜಮಖಂಡಿ ತಂಡದಿಂದ. 10-3 ಅಲ್ಪ ಚೇತರಿಕೆಯನ್ನು ಕಾಣ್ತಾ ಇದ್ದೇವೆ ಸ್ಕೋರ್ ಬೋರ್ಡ್ ನಲ್ಲಿ. ಯಾರೋ ಚೀರಬಾರ್ದ್ರೆ ಚಪ್ಪಾಳೆ ತಟ್ಟೆಯವರಿಗೆ ಸ್ಫೂರ್ತಿ ನೀಡಿಸ್ತಕ್ಕಂಥ ನಿಮಗೆ ಚಪ್ಪಾಳೆ ಅವರಿಗೆ ಆಟಗಾರರಿಗೆ ಸ್ಫೂರ್ತಿ ಆಗುತ್ತೆ. ಫಸ್ಟ್ ಶೂಟ್ ನ ಪ್ರಯತ್ನ ಸಫಲ ಆಗ್ತಾ ಇದೆ. ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು ಕಾಣಲಿಕ್ಕೆ ಒಂದು ಅತ್ಯುತ್ತಮವಾದಂತ ಉದಾಹರಣೆ ಆಗ್ತಾ ಇದೆ. ಡಿಫೆನ್ಸ್ ಭಾಗದ ಮಿಸ್ಟೇಕ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ. ಇಟ್ಸ್ ಪಾಯಿಂಟ್ ಟು ಠಾಣೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಒಳಗಡೆ ಬಂದ ಆಟಗಾರ ಸೂಪರ್ ಸಬ್ ಆಗಿ ಪರಿವರ್ತನೆ ಆಗ್ತಾರ ಜಮಖಂಡಿ ತಂಡಕ್ಕೆ. ಸುಲಭ ಟ್ಯಾಕಲ್ಗೆ ಮುಂದೆ ಹೋಗ್ತಾ ಇರೋದು. ಮೈದಾನದ ಒಂದು ಪೂಜಾ ಕಾರ್ಯಕ್ರಮವನ್ನು ನಮ್ಮೂರಿನ ಪ್ರಗತಿಪರ ರೈತರು ಹಾಗೂ ಮಾಜಿ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಜಮಖಂಡಿ ಇವರು 11,000 ರೂಪಾಯಿಗಳನ್ನು ಈ ಒಂದು ಅಂತಾರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಒಂದು ಅಭಿನಂದನೆಗಳು. ಬಾರಿಗೆ ಕುಂಬಾರಳ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಒಂದು ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಈ ಅಂತಾರಾಜ್ಯದ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಮೊದಲ ಪಂದ್ಯ ಜರುಗ್ತಾ ಇದೆ ಅತ್ಯಂತ ಒಂದು ರೋಚಕವಾಗಿ. ದಾಳಿಯಲ್ಲಿ ಜಮಖಂಡಿ ಆಟಗಾರ ತಂಡದಲ್ಲಿ ಇನ್ನೂ ಕೂಡ ಸಾಕಷ್ಟು ಸಮಯ ಬಾಕಿ ಇದೆ. ಸುಲಭ ಟ್ಯಾಕಲ್ಗೆ ಮುಂದಾಗ್ತಾ ಇರುವ ಠಾಣೆ ತಂಡದ ಆಟಗಾರರು. ಠಾಣೆ ತಂಡದ ಪರವಾಗಿ ಕೂಡ ಕೌತುಕ ಅವರ ದಾಳಿ ನಡೀತಾ ಇದೆ. ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಲಕ್ಷ್ಮಣ್ ಸಾಬು ಮಾಲಿ ಇವರು ಕೂಡ 2,500 ರೂಪಾಯಿ ಕೊಟ್ಟಿರ್ತಾರೆ. ಅದರ ಜೊತೆಗೆ ಹನುಮಂತ ಬಾಬು ಇವರು ಕೂಡ 5,100 ರೂಪಾಯಿ ಕೊಟ್ಟಿರ್ತಾರೆ. ಕೊಟ್ಟಂತ ಕಲಾಭಿಮಾನಿಗಳಿಗೆ ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣಾಭಿಮಾನಿಗಳಿಗೆ ಅಂಕದ ಮುನ್ನಡೆಯಲ್ಲಿ ಜಮಖಂಡಿ ಸಂಪಾದನೆ ಆಗ್ತಾ ಇದೆ ಜಮಖಂಡಿ ತಂಡಕ್ಕೆ. ಪಂದ್ಯದಲ್ಲಿ ನಾವು ಇನ್ನೂ ಕೂಡ ಇದ್ದೀವಂತ ಸಾಬೀತುಪಡಿಸ್ತಾ ಇದ್ದಾರೆ ಜಮಖಂಡಿ ತಂಡ. ಇಲ್ಲಿ ಮತ್ತೋರ್ವ ಹೊಸ ದಾಳಿಗಾರರಾಗಿ ಆಯುಷ್. लास्ट टाइम फाइनल का पर आवाज मोर गुजरे से जानता राजा वासी मोटी प्लीज कंट्रोल डाउन इमीडिएटली. जानता राजा वासी संघ आपका रात तीसरा होगा अपन तालुका मैदान पे जाए आवाज मोर गुजरे कंदा इधर हमें कोने करे तो देखने मैदान में बरको आवाज मोर गुजरे तो जल्दी बरको जगनी आवाज मोर गुजरे और जानता राजा वासी. It's a duo. ಅಂತಿಮ 5 ನಿಮಿಷಗಳ ಘೋಷಣೆ ಆಗಿದೆ. ಕೊನೆಯ 5 ನಿಮಿಷದಲ್ಲಿ ಪಂದ್ಯ ಯಾವ ರೀತಿ ಬೇಕಾದ್ರೂ ಕೂಡ ಬದಲಾಗಬಹುದು. ಬದಲಾವಣೆಯನ್ನು ತರುವಂತ ಆಟದ ಅವಶ್ಯಕತೆ ಇದೆ. ಥರ್ಡ್ ರೌಂಡ್ ಅಲ್ಲಿ ಇಲ್ಲಿ ಕೂಡ ಡಿವಿಡೆಂಡ್ಗಳ ಸಂಪಾದನೆ
ಆಗ್ತಾ ಇದೆ. ಒಂದು ದಾಳಿಯಲ್ಲಿ 2 ಅಂಕಗಳು ಸಿಗ್ತಾ ಇದೆ. ಎಲ್ಲ ತಂಡ ಗಮನಿಸಬೇಕು. ಲಾಸ್ಟ್ ಕಪ್ಪಿ ರೆಡಿ ಇದೆ, ನಾನು ತಗೊಂಡೋಗ್ಬೇಕು. ಇನ್ನೂ ಯಾರು ಲಾಸ್ಟ್ ಕಪ್ಪಿ ತಗೊಂಡು ಹೋಗಿಲ್ಲ, ಅವರು ಬಂದ ಲಾಸ್ಟ್ ಕಪ್ಪಿ तगोगಬೇಕು. सर्व संघाने सूचना लॉर्ड्स कॉपी तयार आहे. ज्या संघाने अद्याप लॉर्ड्स कॉपी घेऊन गेले त्यांनी लॉर्ड्स कॉपी घेऊन जायचे. ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 50,000 ರೂಪಾಯಿ, ದ್ವಿತೀಯ ಬಹುಮಾನ 30,000 ರೂಪಾಯಿ, ತೃತೀಯ ಬಹುಮಾನ 20,000 ರೂಪಾಯಿ, ಚತುರ್ಥ ಬಹುಮಾನ 10,000 ರೂಪಾಯಿ. ಪ್ರಥಮ ಬಹುಮಾನ 50,000 ರೂಪಾಯಿ ಸೈಯದ್ ಸಾರ್ವಾನ್ ಅಭಿವೃದ್ಧಿ ಅಧಿಕಾರಿಗಳು ಕುಂಬಾರ ಶ್ರೀಮತಿ KB ನೂಲಿ ಮೇಡಮ್ ಅವರು ಕೊಡಮಾಡಿದ್ದಾರೆ. ಇವರಿಗೆ ಸಾಕಷ್ಟು ದಾಳಿಗಳ ಮುಗಿದ ತಂಡಕ್ಕೆ ಆಸರಾಗುವಂತ ಅಫ್ರಸ ತಂಡವನ್ನು ಕೊನೆಯ 15 ನಿಮಿಷಗಳ ಆಟ ಮಾತ್ರ ಬಾಕಿ. ಲಾಸ್ಟ್ 3 ಮಿನಿಟ್ಸ್. ಕೊನೆಯ 3 ನಿಮಿಷಗಳ ಲಾಸ್ಟ್ 3 ಮಿನಿಟ್ಸ್. 15-9 in favor of Thane. जानता राजा वाशिम संघ मैदान चला. अलवार नोंदणी बरोबर जजबंग अलवार नोंदणी जानता राजा वाशिम लास्ट कॉल. मैच संपली की लगे जायचं थांबायचं नाही. थर्ड राइड इज दिस राइड ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಕಳೆದು ಕೊನೆಯ ಕ್ಷಣದಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ರೈಟ್ ಸೈಡ್ ರೀಚಿಂಗ್ ಫ್ರಮ್ ಔಟ್ ಸೈಡ್ ಎಂತ ಜಾಗ ಹೋಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ತಾ ಇದ್ದಾರೆ ಜಮಖಂಡಿಯ ಕಲೆಗಳು. ಪಂದ್ಯವನ್ನು ಬದಲಿಸಿದಂತಹ ದಾಳಿಗಳ ಅವಶ್ಯಕತೆ ಇದೆ ಜಮಖಂಡಿ ತಂಡಕ್ಕೆ. ಆಗ್ತಾ ಇದೆ. ಘೋಷಣೆ ನಿರ್ಣಾಯಕರಿಂದ ಕೊನೆಯ ಕ್ಷಣದಲ್ಲಿ ಕಂಬ್ಯಾಕ್ ಮಾಡುವ ಪ್ರಯತ್ನ. ಅಂತಿಮ ನಿಮಿಷ. ಇದು ಲಾಸ್ಟ್ 1 ಮಿನಿಟ್ಗೆ ರಿಮೈನಿಂಗ್. ಕೊನೆಯ 60 ಸೆಕೆಂಡ್ಗಳ ಕಾಲಾವಕಾಶ ಮಾತ್ರ ಇದೆ. 11-17 6 ಅಂಕದ ಪಂದ್ಯಗಳಲ್ಲಿ ಠಾಣೆ. ಸೆಕೆಂಡ್ ಔಟ್ ಠಾಣೆ. ನೋ ಮೋರ್ ಫಾಲ್ಸ್. ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಕರೆ ನೀಡಲಾಗಿದೆ. ಆಟಗಾರರು ಆದಷ್ಟು ಅಲ್ವಾರ್ ತಂಡ ಬನ್ನಿ. ಜಾತರಾಜ ವರ್ಸಸ್ ಅಲ್ವಾರ್ ಮೂರ್ತಿ. ಸೆಕೆಂಡ್ ಮ್ಯಾಚ್. ಥರ್ಡ್ ಮ್ಯಾಚ್ ಕಿಲನರ್ ಎಂಟರ್ಪ್ರೈಸಸ್ ವರ್ಸಸ್ ಅಲ್ವಾರ್ ಟೀಮ್ ಕೋರಿ. ಪಂದ್ಯ ಬಹುತೇಕ ಮುಕ್ತಾಯಕ್ಕೆ ಸಾಗ್ತಾ ಇದೆ. 11-17 6 ಅಂಕದ ಅಂತರದಲ್ಲಿ ನಿರ್ಣಯ ಏನಾಗುತ್ತೆ